ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಕರುನಾಡಲ್ಲಿ ಜನಸಿ ಕಾವೇರಿ ನೀರನ್ನ ಕುಡಿದು ಕನ್ನಡದ ವಾತಾವರಣದಲ್ಲಿ ಬೆಳೆಯುವ ಅನೇಕರು ಕನ್ನಡ ಮಾತನಾಡಲು ಹಿಂದೆ ಮುಂದೆ ನೋಡ್ತಾರೆ. ಕನ್ನಡ ಬರ್ತಿದ್ರು ಕೂಡ ಬೇರೆ ಭಾಷೆಯ ಮೇಲೆ ತಮಗೆ ಇರುವ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ. ಮತ್ತೊಂದು ಕಡೆ ಕರುನಾಡು ವಲಸಿಗರ ಬೀಡಾಗ್ತಿದೆ. ಎಲ್ಲಿಂದಲೋ ಬಂದವರು ಕನ್ನಡಿಗರ ಮೇಲೆ ಅವರ ಭಾಷೆಯನ್ನ ಹೇರ್ತಿದ್ದಾರೆ. ಇನ್ನು ಕೆಲವೊಮ್ಮೆ ದಬ್ಬಾಳಿಕೆಯನ್ನ ಕೂಡ ಮಾಡಿದ್ದಾರೆ. ಹೀಗಿರುವಾಗ ಬೆಂಗಳೂರಿನ ಕಾಲೇಜೊಂದು ಕನ್ನಡದ ಚಿತ್ರವಲ್ಲ, ಬದಲಿಗೆ ಮಲಯಾಳಂ ಚಿತ್ರವನ್ನ ನೋಡಲು ಇಡೀ ಕಾಲೇಜ್ಗೆ ರಜೆಯನ್ನ ಘೋಷಿಸಿದೆ. ಇದಕ್ಕಿಂತ ದುರಂತ ಇನ್ನೆಲ್ಲಿದೆ? ಹೌದು, ನಿಮಗೆ ಗೊತ್ತು, ಕನ್ನಡಿಗರು ವಿಶಾಲ ಹೃದಯದವರು. ಕಾಲಕಾಲಕ್ಕೆ ಈ ಮಾತನ್ನ ಸಾಬೀತು ಮಾಡಿದ ಹೆಗ್ಗಳಿಕೆ ಕೂಡ ಕನ್ನಡಿಗರದ್ದೇ. ಕನ್ನಡ ಚಿತ್ರಗಳನ್ನ ಕಡೆಗಣಿಸಿ ಹಿಂದಿ, ತೆಲುಗು, ತಮಿಳು ಚಿತ್ರಗಳನ್ನ ಮೊದಲ ದಿನದಂದೇ ಕಣ್ತುಂಬಿಕೊಳ್ಳುವ ಹವ್ಯಾಸವನ್ನ ಬೆಳೆಸಿಕೊಂಡಿರುವ ನಮ್ಮಲ್ಲಿನ ಅನೇಕರು ಇದೀಗ ಮಲಯಾಳಂ ಚಿತ್ರರಂಗದತ್ತ ಕಣ್ಣರಳಿಸಿ ನೋಡ್ತಾ ಇದ್ದಾರೆ. ಮಲಯಾಳಂ ಸಿನಿಮಾಗಳನ್ನ ನೋಡಲು ಸರತಿ ಸಾಲಿನಲ್ಲಿಯೂ ನಿಂತಿದ್ದಾರೆ. ಈ ಸಾಲಿನಲ್ಲಿ ಬೆಂಗಳೂರಿನಲ್ಲಿರುವ ದಿ ಗುಡ್ ಶೆಫರ್ಡ್ ಕಾಲೇಜಿನ ಆಡಳಿತ ಮಂಡಳಿ ಕೂಡ ಇದೆ. ಮೋಹನ್ ಲಾಲ್ ಅಭಿನಯದ ಎಲ್2 ಎಂಪರಾನ್ ಚಿತ್ರವನ್ನ ನೋಡದೆ ಇಡೀ ಕಾಲೇಜ್ನ ವಿದ್ಯಾರ್ಥಿಗಳಲ್ಲಿ ಚಿತ್ರವನ್ನ ನೋಡುವಂತೆ ಕೇಳಿಕೊಂಡಿದೆ. ಸುತ್ತೋಲೆಯನ್ನ ಹೊರಡಿಸಿ ರಜೆಯನ್ನ ಕೂಡ ಘೋಷಿಸಿದೆ. ಸಾಲದಕ್ಕೆ ವಿದ್ಯಾರ್ಥಿಗಳಿಗೆ ಟಿಕೆಟ್ ಅನ್ನ ಸಹ ನೀಡಿದೆ. ಲೈಟ್ಸ್ ಕ್ಯಾಮರಾ ಹಾಲಿಡೇ ಹೆಸರಿನಲ್ಲಿ ಹೇಳಿಕೆಯನ್ನ ಬಿಡುಗಡೆ ಮಾಡಿರುವ ದಿ ಗುಡ್ ಶೆಫರ್ಡ್ ಕಾಲೇಜ್ ಆಡಳಿತ ಮಂಡಳಿ, ಫ್ಯಾಷನ್ ಮತ್ತು ಅಭಿಮಾನ ಒಂದಾದಾಗ ಇತಿಹಾಸ ನಿರ್ಮಾಣವಾಗುತ್ತೆ ಎಂದು ಹೇಳಿದೆ. ನಮ್ಮ ಪ್ರೀತಿಯ ಎಂಡಿ ಮೋಹನ್ ಲಾಲ್ ಅವರ ಕಟ್ಟ ಅಭಿಮಾನಿಯಾದ ಕಾರಣ ಮೋಹನ್ ಲಾಲ್ ಅವರ ಪ್ರತಿಭೆ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಅವರ ನಿರ್ದೇಶನಕ್ಕೆ ಗೌರವ ಕೊಡಲು ಎಲ್2 ಎಂಪರಾನ್ ಚಿತ್ರದ ವಿಶೇಷ ಪ್ರದರ್ಶನವನ್ನ ಆಯೋಜಿಸಿದ್ದಾರೆ. ಇದು ಕೇವಲ ಒಂದು ಚಲನಚಿತ್ರವಲ್ಲ, ಅದಕ್ಕಿಂತ ಹೆಚ್ಚಿನದು ಎಂದು ಹೇಳಿಕೊಂಡಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ YGR ಮಾಲ್ಗೆ ಬೆಳಗ್ಗೆ ಸರಿಯಾಗಿ 7ಕ್ಕೆ ಬಂದುಬಿಡಿ, ಆರಾಮಾಗಿ ಕುಳಿತು ಸಿನಿಮಾ ನೋಡೋಣ ಅಂತ ಕೂಡ ತಮ್ಮ ವಿದ್ಯಾರ್ಥಿಗಳಿಗೆ ಕರೆ ನೀಡಿದೆ. ಇದು ಒಂದು ದೊಡ್ಡ ಟ್ವಿಸ್ಟ್ನೊಂದಿಗೆ ಬರುವ ಸತ್ಯ. ಕನ್ನಡಿಗರ ಹೆಮ್ಮೆ ಮತ್ತು ಗುರುತಿಗೆ ಇದು ಏನು ಸಂದೇಶವನ್ನ ಕೊಡ್ತಾ ಇದೆ? ಬೆಂಗಳೂರು ಕರ್ನಾಟಕದ ಹೃದಯ, ಕನ್ನಡಿಗರ ಹೆಮ್ಮೆಯ ಸಂಕೇತ. ಆದ್ರೆ ಇವತ್ತು ಇಲ್ಲಿ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಲ್ಲಿ ತಪ್ಪಿಲ್ಲ. ಬೆಂಗಳೂರು ಎಲ್ಲರಿಗೂ ಆಶ್ರಯ ಕೊಡುವ ಜಾಗ. ಆದ್ರೆ ಒಂದು ಸಂಖ್ಯೆ ಗಮನಿಸಿ, ಬೆಂಗಳೂರಿನಲ್ಲಿ ಕನ್ನಡಿಗರ ಶೇಕಡವಾರು ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದರ ಜೊತೆಗೆ ಕನ್ನಡ ಮಾತಾಡೋರ ಸಂಖ್ಯೆ ಕೂಡ ಕುಸಿತಾ ಇದೆ. ಇಲ್ಲಿ ಬಂದವರು ತಮ್ಮ ಭಾಷೆಯನ್ನ ಹೇರ್ತಿದ್ದಾರೆ ಮತ್ತು ಕೆಲವೊಮ್ಮೆ ದಬ್ಬಾಳಿಕೆ ಕೂಡ ಮಾಡಿದ್ದಾರೆ. ಈಗ ಈ ಕಾಲೇಜ್ನ ರಜೆಯನ್ನ ನೋಡಿದ್ರೆ ಕನ್ನಡಿಗರಾಗಿ ಹೆಮ್ಮೆಯಿಂದ ಹೇಳೋ ಎಂತವರಿಗೂ ಆಗ್ಲಿ ನಿಜಕ್ಕೂ ಬೇಜಾರಾಗುತ್ತೆ. ಎಲ್2 ಎಂಪರಾನ್ ಒಂದು ದೊಡ್ಡ ಮಲಯಾಳಂ ಚಿತ್ರ, ಒಪ್ತೇನೆ. ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ದೊಡ್ಡ ಚಿತ್ರಗಳು ಬಂದಾಗ ಇಷ್ಟೊಂದು ಉತ್ಸಾಹ ಯಾಕೆ ಕಾಣಿಸ್ತಿಲ್ಲ? ಉದಾಹರಣೆಗೆ KGF ಅಥವಾ ಕಾಂತಾರ ಬಂದಾಗ ಇಂತಹ ರಜೆ ಘೋಷಣೆಯಾಗಿತ್ತಾ? ಕಿತ್ತೂರಿನ ಚರಿತ್ರೆ, ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಮರವೀರ ಸಂಗೊಳ್ಳಿ ರಾಯಣ್ಣ ಅವರ ಇತಿಹಾಸ ಹೇಳೋ ಸಂಗೊಳ್ಳಿ ರಾಯಣ್ಣನಂತಹ ಐತಿಹಾಸಿಕ ಸಿನಿಮಾ ರಿಲೀಸ್ ಆದಾಗ ರಜೆ ಘೋಷಣೆಯಾಗಿತ್ತಾ? ಸ್ವಲ್ಪ ಯೋಚಿಸಿ ನೋಡಿ. ಇದು ಒಂದು ದೊಡ್ಡ ವ್ಯತ್ಯಾಸವನ್ನ ತೋರಿಸುತ್ತೆ. ನಮ್ಮ ಸ್ವಂತ ಭಾಷೆ ಮತ್ತು ಸಂಸ್ಕೃತಿಗೆ ನಾವೇ ಮೌಲ್ಯ ಕೊಡ್ತಿಲ್ಲ ಅನ್ನೋದು ತಿಳಿತಾ ಇದೆ. ಒಂದು ಮಲಯಾಳಂ ಸಿನಿಮಾ ತಾನೆ, ಅದು ನಮ್ಮ ನೆಲದಲ್ಲಿ ರಿಲೀಸ್ ಆಗೋದ್ರಲ್ಲಿ ಏನ್ ತಪ್ಪಿದೆ? ಈ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಬೇಕಾ ಅಂತಾನೂ ಅನ್ಕೊಳ್ಬಹುದು. ಈಗ ಇದರ ಪರಿಣಾಮ ಏನಾಗುತ್ತೆ? ಒಂದು ಕಾಲೇಜ್ ಇಡೀ ದಿನ ರಜೆ ಕೊಟ್ಟು ವಿದ್ಯಾರ್ಥಿಗಳಿಗೆ ಮಲಯಾಳಂ ಸಿನಿಮಾ ತೋರಿಸ್ತಿದೆ ಅಂದ್ರೆ ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದು ಸಂದೇಶ ಹೋಗುತ್ತೆ, ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆಯ ಚಿತ್ರಗಳೇ ದೊಡ್ಡದು ಅಂತ. ಇದೊಂದು ಸಣ್ಣ ಘಟನೆ ಆದ್ರೂ ಕನ್ನಡಿಗರಲ್ಲಿ ತಮ್ಮ ಭಾಷೆಯ ಬಗ್ಗೆ ಆತ್ಮಗೌರವ ಕಡಿಮೆ ಆಗ್ತಿದೆ ಅನ್ನೋದು ತಿಳಿದು ಬರುತ್ತೆ. ಇನ್ನೊಂದು ಶಾಕಿಂಗ್ ಸಂಗತಿ, ಬೆಂಗಳೂರಿನ PVR ಕೋರಮಂಗಲದಲ್ಲಿ ಈ ಚಿತ್ರಕ್ಕೆ 21 ಪ್ರದರ್ಶನಗಳಿವೆ. ಈಗಾಗಲೇ ಎಲ್ಲಾ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿವೆ. ಇದೇ ಸಮಯದಲ್ಲಿ ಕನ್ನಡ ಚಿತ್ರಗಳಿಗೆ ಒಂದೇ ಒಂದು ಶೋ ಕೂಡ ಸಿಗದೆ ಒದ್ದಾಡೋ ಸನ್ನಿವೇಶ ಇದೆ. ಇದು ಕೇವಲ ಸಿನಿಮಾ ವಿಷಯ ಅಲ್ಲ, ಇದು ನಮ್ಮ ಗುರುತಿನ ವಿಷಯ. ಇದೇ ರೀತಿ ಮುಂದುವರೆದ್ರೆ ಒಂದು ದಿನ ಬೆಂಗಳೂರು ಕನ್ನಡಿಗರ ಊರು ಅನ್ನೋದನ್ನೇ ಮರೆತು ಬಿಡ್ತೇವೆ. ಕನ್ನಡದ ಅಸ್ಮಿತೆಗೆ ಧಕ್ಕೆ ಬರುವಂತ ವಿಷಯಗಳು ನಡೆಯುತ್ತಲೇ ಇದ್ದಾವೆ ಅಂದ್ರೆ ಇದಕ್ಕೆ ಪರಿಹಾರ ಇದೆಯಾ? ಖಂಡಿತ ಇದೆ. ಮೊದಲಿಗೆ ನಾವು ಕನ್ನಡಿಗರಾಗಿ ನಮ್ಮ ಚಿತ್ರರಂಗವನ್ನ ಬೆಂಬಲಿಸಬೇಕು. ಕನ್ನಡ ಸಿನಿಮಾ ಬಂದಾಗ ಮೊದಲ ದಿನ ಮೊದಲ ಶೋಗೆ ಹೋಗಿ ಅದರ ಬಗ್ಗೆ ಮಾತಾಡಿ ಶೇರ್ ಮಾಡಿ. ಎರಡನೆಯದು, ಶಾಲೆ ಕಾಲೇಜುಗಳಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ಜಾಗೃತಿ ಮೂಡಿಸಿ. ಮೂರನೇದಾಗಿ, ಸರ್ಕಾರದ ಮೇಲೆ ಒತ್ತಡ ಹಾಕಿ ಕನ್ನಡ ಚಿತ್ರಗಳಿಗೆ ಹೆಚ್ಚು ಥಿಯೇಟರ್ಗಳು ತೆರಿಗೆ ಸೌಲಭ್ಯ ಕೊಡ್ಲಿ ಅಂತ. ನೀವು ಒಬ್ಬರೇ ಈ ಬದಲಾವಣೆ ಶುರು ಮಾಡಿದ್ರು ಅದು ದೊಡ್ಡ ಶಕ್ತಿ ಆಗುತ್ತೆ.
ನಾವೆಲ್ಲ ಒಟ್ಟಾಗಿ ಕನ್ನಡದ ಹೆಮ್ಮೆ ಉಳಿಸಿದ್ರೆ ಬೆಂಗಳೂರು ಯಾವತ್ತೂ ಕನ್ನಡಿಗರದ್ದೇ ಆಗಿರುತ್ತೆ.